ಕರೆದಿದ್ದಂತ ಸದಸ್ಯರುಗಳಲ್ಲಿ 4 ಜನರು ಮಾನ್ಯ ಸದಸ್ಯರುಗಳು ಹಾಜರಾಗಿಲ್ಲ. ಆ 4 ಜನರಲ್ಲಿ ಉಮೇಶ್ ಜಾಧವ್, ಡಾಕ್ಟರ್ ಉಮೇಶ್ ಜಾಧವ್, ಚಿಂಚೋಳಿ ಶಾಸಕರು, ಅವರು ನನಗೆ ಪತ್ರ ಕಳಿಸಿದ್ದಾರೆ. ಎಲ್ಲ ಇತ್ತಲಾಗೆಲ್ಲ ಕಾಪಿ ಇತ್ತಲ್ವಾ? ಎಲ್ಲ ಸರಿ, ಎಲ್ಲ ಇತ್ತಲ್ಲ, ಎಲ್ಲ ಆಯ್ತು. ಅವರು ಒಂದು ಪತ್ರ ಬರೆದಿದ್ದಾರೆ ಇವತ್ತು ನನಗೆ. ನಾನು ಆರೋಗ್ಯದ ಸಮಸ್ಯೆ ಇದೆ, ದೂರದಲ್ಲಿದ್ದೀನಿ, ಪ್ರವಾಸ ಮಾಡೋಕ್ಕಾಗಲ್ಲ, ಆದ್ದರಿಂದ ಈ ಸಭೆಗೆ ಅನಿವಾರ್ಯ ಕಾರಣದಿಂದ ನಾನು ಹಾಜರಾಗಕ್ಕಾಗ್ತಾ ಇಲ್ಲ. ಅಂತೇಳಿ ಪತ್ರ ಬರೆದಿದ್ದಾರೆ ಅವರು. ಏನಾಯ್ತು ಪತ್ರ? ಯಾರು ತಗೊಂಡಿದ್ದು? ಇದು ಜಾಧವ್ ಪತ್ರ. ಇಟ್ ಹ್ಯಾಸ್ ಬೀನ್ ಬ್ರಾಟ್ ಟು ಮೈ ನೋಟಿಸ್ that the letter has been affixed outside my room in. ಓಕೆ, ಈಗ ಸಿಎಲ್ಪಿ ಸಭೆ ಮುಕ್ತಾಯವಾದ ಬಳಿಕ ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿಯನ್ನ ನಡೆಸೋ ಮೂಲಕವಾಗಿ ಗೈರಾದವರ ಕುರಿತಾಗಿ ಮಾಹಿತಿಯನ್ನ ಕೊಡ್ತಾ ಇದ್ರು. ಉಮೇಶ್ ಜಾಧವ್ ಗೈರಾಗಿದ್ದಾರೆ, ಆದ್ರೆ ಅವರ ಗೈರಿನ ಕಾರಣವನ್ನ ಕೊಡಲಾಗಿದೆ. ಆ ಪತ್ರವನ್ನ ನನಗೆ ತಲುಪಿಸಿದ್ದಾರೆ. ಪತ್ರದಲ್ಲಿ ಹೀಗಿದೆ, ಅವರಿಗೆ ಕೆಲವು ಗಂಟೆಗಳ ಹಿಂದೆ ಮಾತನಾಡಿದ್ದಾರೆ. ನನಗೆ ಮೀಟಿಂಗ್ ಬರ್ಲಿಕ್ಕಾಗಲ್ಲ, ಕೋರ್ಟ್ ನಲ್ಲಿ ಕೆಲಸ ಇದೆ, ನಾನು ನಿಮ್ಮನ್ನ ಯಾರು ಮಾತಾಡಿಲ್ಲ, ಇನ್ನಿಬ್ರು ಮಾತಾಡಿಲ್ಲ. ಒಬ್ರು ರಮೇಶ್ ಜಾರಕಿಹೊಳಿ, ಗೊತ್ತಿದ್ರು ಯಾರು ಸರ್ ಅಂತ ಒಂದೇ ಜೊತೆ ಮಾತನಾಡಿದ್ರು. ಇನ್ನಿಬ್ರು ಯಾರು ಮಾತಾಡಿಲ್ಲ, ಇನ್ನಿಬ್ರು ಮಾತಾಡಿಲ್ಲ. ಒಬ್ರು ರಮೇಶ್ ಜಾರಕಿಹೊಳಿ, ಗೊತ್ತಿದ್ರು ಯಾಕೆ ಕೇಳ್ತೀರಿ ಯಾರು ಸರ್ ಅಂತ. ಒಂದೇ ರಮೇಶ್ ಜಾರಕಿಹೊಳಿ, ಜನಗರಿ ಮಹೇಶ್ ಕುಮಟಳ್ಳಿ ಫ್ರಮ್ ಅಥಣಿ ಕಾನ್ಸ್ಟಿಟ್ಯೂನ್ಸಿ, ಇವರಿಬ್ರು ಏನು ಹೇಳಿಲ್ಲ. ನಾನು ಉಮೇಶ್ ಜಾಧವ್ ಮತ್ತು ನಾಗೇಂದ್ರ ಅವರು ಅದನ್ನ ವೆರಿಫೈ ಮಾಡ್ತೀವಿ ಮತ್ತೆ ಇನ್ನೊಂದ್ಸಾರಿ. ಅವ್ರ ಪತ್ರ ಜೆನ್ಯೂನ್ ಆಗಿದೆಯಾ ಇಲ್ವಾ, ಜೆನ್ಯೂನ್ ಕಾರಣಕ್ಕೋಸ್ಕರ ಅವ್ರು ಬರದೇ ಇಲ್ವಾ ಅನ್ನೋದು ಕೂಡ ವೆರಿಫೈ ಮಾಡ್ತೀವಿ. ಆಮೇಲೆ ನಾಗೇಂದ್ರ ಅವ್ರ ಸ್ಟೇಟ್ಮೆಂಟ್ ಕೂಡ ವೆರಿಫೈ ಮಾಡ್ತೀವಿ. ಇದಾದ್ಮೇಲೆ ಇನ್ನಿಬ್ರು ಇವ್ರು 4 ಜನಕ್ಕೂ ಕೂಡ ಒಂದು ಅವರ ಎಕ್ಸ್ಪ್ಲನೇಷನ್, ಅಬ್ಸೆಂಟ್ ಆಗಿರೋದಕ್ಕೆ ಎಕ್ಸ್ಪ್ಲನೇಷನ್ ಕೇಳಿ ನಾನು ನೋಟಿಸ್ ಕೂಡ ಕೊಡ್ತೀನಿ. ಆಸ್ ಎ ಲೀಡರ್ ಆಫ್ ದಿ ಲೆಜಿಸ್ಲೇಚರ್ ಪಾರ್ಟಿ, ಐ ಆಮ್ ಇಶ್ಯೂಯಿಂಗ್ ನೋಟಿಸಸ್ ಟು ದೀಸ್ ಅಬ್ಸೆಂಟೀಸ್ ಅಂಡ್ ಸೀಕ್ ದರ್ ಎಕ್ಸ್ಪ್ಲನೇಷನ್. ಅವ್ರ ಎಕ್ಸ್ಪ್ಲನೇಷನ್ ಬಂದ್ಮೇಲೆ ನಾವು ಅದನ್ನು ನೋಡ್ಬಿಟ್ಟು ಮುಂದಿನ ನಮ್ಮ ಪಾರ್ಟಿ ಹೈಕಮಾಂಡ್ನವ್ರ ಜೊತೆ ಮತ್ತೆ ಪ್ರೆಸಿಡೆಂಟ್ ಜೊತೆ ಕೂತ್ಕೊಂಡು ಮಾತಾಡಿ ಮುಂದಿನ ಕ್ರಮ ಯೋಚನೆ ಮಾಡ್ತೀವಿ. ಇದು ಒಂದು. ಈ ವಿಶೇಷ ಸಭೆ ಕರೆದದ್ದು ಯಾಕಪ್ಪ ಅಂತಂದ್ರೆ, ಮಾಧ್ಯಮದಲ್ಲಿ ಪ್ರತಿನಿತ್ಯ ಈ ಸಮ್ಮಿಶ್ರ ಸರ್ಕಾರ ಇವತ್ತು ಬಿದ್ದೋಯ್ತದೆ, ನಾಳೆ ಬಿದ್ದೋಯ್ತದೆ, ಬಾಂಬೆಗೆ 14 ಜನ MLAಗಳು ಹೊರಟೋಗ್ಬಿಟ್ಟಿದ್ದಾರೆ, ಕೆಲವರು ದಾರಿನಲ್ಲಿದ್ದಾರೆ, ಕೆಲವರು ಅಲ್ಲೆಲ್ಲ ಉಳ್ಕೊಂಡಿದ್ದಾರೆ, ಕೆಲವರು ಅಲ್ಲಿ ಉಳ್ಕೊಂಡಿದ್ದಾರೆ ಅಂತ ಈ ತರ ಎಲ್ಲ ಪ್ರತಿದಿನ ಬರ್ತಾ ಇದೆ.
ಅದಕ್ಕೆ ನಾವು ಎಲ್ಲರೂ ಕೂಡ ಹೇಳ್ತಾ ಬರ್ತಿದ್ರು ಇದೆಲ್ಲ ಸುಳ್ಳು. ಯಾವ MLAಗಳು ಕೂಡ ಬಿಜೆಪಿ ಜೊತೆ ಹೋಗಿಲ್ಲ. ಬಿಜೆಪಿಯವರೇ ಇದನ್ನ ಹುಟ್ಟಾಕ್ತಾ ಇದ್ದಾರೆ. ಬಿಜೆಪಿಯವರೇ ತಪ್ಪು ಮಾಹಿತಿಗಳನ್ನ ಮಾಧ್ಯಮದವರಿಗೆ ಕೊಡ್ತಾ ಇದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಈಗ ಅದು ಬಹುತೇಕ ಸತ್ಯ ಆಗಿದೆ. ಯಾಕಂದ್ರೆ ಇವರು 4 ಜನ ಬಿಟ್ಟು ಇನ್ನು ಬಾಕಿ ಎಲ್ಲ MLAಗಳು ಕೂಡ ಇವತ್ತು ಅಟೆಂಡ್ ಆಗಿದ್ರು. ಆಲ್ 76 MLAs, MLCs, MP-ಗಳು, ರಾಜ್ಯಸಭಾ ಅವ್ರು ಬಿಟ್ಬಿಡಿ, MLAಗಳು ಔಟ್ ಆಫ್ 80 ಆಫ್ ಅವರ್ ಪಾರ್ಟಿ MLAs, 76 were present, physically present. ಅದರ್ಥ 14 ಜನ ಹೊಂಟಾಗವ್ರೆ. ಅಲ್ಲಿ 81 ಅಂದ್ರೆ ಒಬ್ರು ಆಂಗ್ಲೋ ಇಂಡಿಯನ್ ಸೇರಿ 77 ಆಂಗ್ಲೋ ಇಂಡಿಯನ್ voting certain matters he has got votes. ಈ ಲೀಡರ್ ಚೀಫ್ ಮಿನಿಸ್ಟರ್ ಮಾಡೋದ್ರಲ್ಲಿ ಇಲ್ಲ ಅವ್ರಿಗೆ ಓಟ್. ಸೊ ಅವರು ಕೂಡ 77 ಜನ ಇದ್ದಾರೆ. ಅದರಿಂದ ಬಿಜೆಪಿಯವರು ದೊಡ್ಡ ಹುನ್ನಾರ ನಡೆಸ್ತಾ ಇದ್ದಾರೆ. ಅವರಿಗೆ 2-3 ಸಾರಿ ಮುಖಭಂಗ ಆಗಿದೆ. ಆದರೂ ಕೂಡ ಪ್ರಜಾಪ್ರಭುತ್ವದ ವಿರುದ್ಧವಾದಂತ ದಾರಿಗಳನ್ನ ತುಳಿಯಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ಅವರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ, ಸಂವಿಧಾನದಲ್ಲಿ ನಂಬಿಕೆ ಇಲ್ಲ. ಯಡಿಯೂರಪ್ಪನವರು ಹೇಳ್ತಾರೆ, ಇಲ್ಲ ನಾವು ಡೆಲ್ಲಿಗೆ ಹೋಗಿರೋದು ಪಾರ್ಲಿಮೆಂಟ್ ಎಲೆಕ್ಷನ್ ಬಗ್ಗೆ ಚರ್ಚೆ ಮಾಡಿ. 104 ಜನ ಡೆಲ್ಲಿಗೆ ಹೋಗಿ ಕೂತ್ಕೊಂಡು ಏನ್ ಮಾಡ್ತಾ ಇದ್ರಪ್ಪ? ಅಲ್ಲಿ 7 ಸ್ಟಾರ್ ಹೋಟೆಲ್ ಅಲ್ಲಿ ಎಂತದ್ದು ಹರಿಯಾಣದಲ್ಲಿ ಏನ್ ಮಾಡ್ತಾ ಇದ್ದೀರಿ ಕೂತ್ಕೊಂಡು? ಗುರ್ಗಾಂವ್ ಏನ್ ಮಾಡ್ತಾ ಇದ್ದೀರಿ? ಗುರುಗ್ರಾಮ ಏನ್ ಮಾಡ್ತಾ ಇದ್ದೀರಿ? ಇದರಲ್ಲಿ ಈ ಸರ್ಕಾರವನ್ನ, ಈ ಸಮ್ಮಿಶ್ರ ಸರ್ಕಾರವನ್ನು ಅಸ್ಥಿರಗೊಳಿಸಲಿಕ್ಕೆ ನರೇಂದ್ರ ಮೋದಿಯವರ ಆದಿಯಾಗಿ, ಅಮಿತ್ ಶಾ ಆದಿಯಾಗಿ, ಸೆಂಟ್ರಲ್ ಮಿನಿಸ್ಟರ್ಸ್ ಆದಿಯಾಗಿ ಎಲ್ಲರೂ ಕೂಡ ಇನ್ವಾಲ್ವ್ ಆಗಿದ್ದಾರೆ. ನಾಟ್ ಓನ್ಲಿ ಸ್ಟೇಟ್ ಲೀಡರ್ಸ್ ಆಫ್ ಬಿಜೆಪಿ, ಈವನ್ ಸೆಂಟ್ರಲ್ ಲೀಡರ್ಸ್ ಆರ್ ಆಲ್ಸೋ ಇನ್ವಾಲ್ವ್ಡ್. ಈ ಸರ್ಕಾರ ಹೇಗಾರ ಮಾಡಿ ಅಸ್ಥಿರಗೊಳಿಸಬೇಕು. ಯಾಕಂತಂದ್ರೆ ದಕ್ಷಿಣದಲ್ಲಿ ಕರ್ನಾಟಕ ಒಂದೇ ಇರೋದು. ಅವರಿಗೆ ಹೋದ್ ಸಾರಿ 17 ಸೀಟ್ ಗೆದ್ದುಬಿಟ್ಟಿದ್ರು. ಬೇರೆ ಎಲ್ಲೂ ಅವ್ರು 1 ಸೀಟು ಗೆಲ್ಲಲ್ಲ. ತೆಲಂಗಾಣದಲ್ಲಿ 1 ಗೆಲ್ಲಲ್ಲ, ಆಂಧ್ರದಲ್ಲಿ 1 ಗೆಲ್ಲಲ್ಲ, ತಮಿಳುನಾಡಲ್ಲಿ 1 ಗೆಲ್ಲಲ್ಲ, ಕೇರಳದಲ್ಲಿ 1 ಗೆಲ್ಲಲ್ಲ. ಇಲ್ಲಿ ಏನಾದ್ರು ಮಾಡಿ ಒಂದಷ್ಟು ಸೀಟ್ ಗೆಲ್ಲಬೇಕು ಅನ್ನೋದು ಅವರ ಉದ್ದೇಶ. ಅದಕ್ಕೆ ಈ ಸರ್ಕಾರನ, ಸಮ್ಮಿಶ್ರ ಸರ್ಕಾರನ, ಇವರು ಕೊಲಿಷನ್ ಗೌರ್ಮೆಂಟ್ ಇದ್ರೆ ಇವರಿಬ್ರು ಕಮಿಂಗ್ ಪಾರ್ಲಿಮೆಂಟ್ ಎಲೆಕ್ಷನ್ ಒಟ್ಟಿಗೆ ಹೋಗ್ತಾರೆ. ಕಾಂಗ್ರೆಸ್ ಮತ್ತು JDSನವರು. ಅವ್ರಿಗಿರೋ ಇನ್ಫಾರ್ಮೇಶನ್, ನನಗೆ ಬಂದಿರೋ ಮಾಹಿತಿ ಪ್ರಕಾರ, ನನಗಿರೋ ಮಾಹಿತಿ ಪ್ರಕಾರ ಬಿಜೆಪಿಯವರೇ ಒಂದು ಸರ್ವೆ ಮಾಡಿಸಿದ್ದಾರೆ, ಇಂಟರ್ನಲ್ ಸರ್ವೆ ಮಾಡಿಸ್ಕೊಂಡಿದ್ದಾರೆ. ಅವ್ರ ಪ್ರಕಾರ 3-4 ಗೆದ್ರೆ ಹೆಚ್ಚು ಅವರು ಬಿಜೆಪಿಯವರು. ಇನ್ನು ಉಳಿದವೆಲ್ಲ ನಾವೇ ಗೆಲ್ತೀವಿ, ಕಾಂಗ್ರೆಸ್ ಮತ್ತು JDS. ಮತ್ತೆ ದೇಶದಲ್ಲೂ ಕೂಡ ಅವರಿಗೆ ಬಹಳ ನಿರಾಶಾದಾಯಕವಾದಂಥ ಚಿತ್ರ ಇದೆ. ಈ ಕಾರಣದಿಂದ ಇಲ್ಲಿ ಲಜ್ಜಿಗೆಟ್ಟು, ಮಾನಗೆಟ್ಟು ಸ್ವತಃ ಪ್ರೈಮ್ ಮಿನಿಸ್ಟ್ರೇ, ಸ್ವತಃ ಅಮಿತ್ ಶಾ ಒಂದು ರಾಷ್ಟ್ರೀಯ ಪಕ್ಷ ಆಗಿ ಈ ತರ ಕೈ ಹಾಕಿದ್ದಾರೆ ಅವರು. ಅದಕ್ಕೆ ನಾವು ಕೂಡ ಇವತ್ತು ನಮ್ಮ ಸಾಲಿಡಾರಿಟಿ ತೋರಿಸ್ಬೇಕು, ನಮ್ಮ ಯೂನಿಟಿ ತೋರಿಸ್ಬೇಕು. ಮಾಧ್ಯಮದಲ್ಲಿ ಬರ್ತಾ ಇರ್ತಕ್ಕಂಥದ್ದೆಲ್ಲ ಸತ್ಯಕ್ಕೆ ದೂರವಾದದ್ದು. ಈ ರಾಜ್ಯದ ಜನರಿಗೆ ಹೇಳಬೇಕು, ದೇಶದ ಜನರಿಗೆ ಹೇಳಬೇಕು ಅಂತೇಳಿ ಈ ಸಭೆ ಕರೆದು
ವಿಶೇಷ ಶಾಸಕಾಂಗ ಸಭೆ ಕರೆದು ಇವತ್ತು ಇದನ್ನ ನಮ್ಮ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದ್ದೀವಿ. ನಮ್ಮ ಶಾಸಕರು ಒಟ್ಟಿಗೆ ಇದ್ದಾರೆ. Our team is intact, our party is intact and united. ಈ ಬಿಜೆಪಿಯವರ ಆಸೆ ಆಮಿಷಗಳು ಏನ್ ದುಡ್ಡು 50 ಕೋಟಿ 100 ಕೋಟಿ 25 ಕೋಟಿ ಏನ್ ಬಹಳ ಚೌಕಿದಾರರ ಪಾರ್ಟಿ ಹೆಂಗೆ ನಡೀತಾ ಇದೆ ಅಂತಂದ್ರೆ ಗಬ್ಬಾರ್ ಅಂಜಲಿ ರಾಮಪ್ಪ ಎಲ್ಲರಿಗೂ ಏನ್ ದುಡ್ಡು ಕೊಡ್ತೀವಿ ಬರೀ ಮುಖ್ಯಮಂತ್ರಿ ಮಾಡ್ತೀವಿ, ದುಡ್ಡು ಕೊಡ್ತೀವಿ ಬರೀ ಮಂತ್ರಿ ಮಾಡ್ತೀವಿ, ಎಲೆಕ್ಷನ್ಗೂ ನಿಲ್ಲಿಸ್ತೀವಿ. ಪಾಪ ಇವರಿಗೆ ಆಸೆ ಆಮಿಷಗಳನ್ನು ತೋರಿಸಿ ದಾರಿ ತಪ್ಪಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ದೇ ಡು ನಾಟ್ ನೋ ಅವ್ರ ಆಂಟಿ ಡಿಫೆಕ್ಷನ್ ಲಾ ಇಸ್ ವೆರಿ ಸ್ಟಿಂಜೆಂಟ್. ಇದೇ ಇನ್ನೇನು ಇದಕ್ಕೆ ಕರೆದಿರೋದು ಇನ್ನೇನು ಚರ್ಚೆ ಮಾಡ್ತೀರಿ? ಅದಕ್ಕೆ ಎಲ್ಲ ಅಭಿಪ್ರಾಯ ಕೇಳಕ್ಕೆ ನಮ್ಮ MLAಗಳೆಲ್ಲ ಕೂಡ ಒಟ್ಟಿಗೆ ನಾವು ಕೂಡ ಒಂದ್ ಕಡೆ ಇರ್ತೀವಿ, ಅಲ್ಲಿ ಚರ್ಚೆ ಮಾಡ್ತೀವಿ ಬರಗಾಲದ ಬಗ್ಗೆ. ಎಲ್ಲ ಪ್ಲೀಸ್ ಲಿಸನ್ ಮೇಡಮ್, ಗುಲ್ಬರ್ಗ ನೀವು ಸ್ವಲ್ಪ ಇರಿ. ಇಲ್ಲ ಗುಲ್ಬರ್ಗ ಅವರು ರಾಯಚೂರಿನಮ್ಮ, ಗುಲ್ಬರ್ಗನ ರಾಯಚೂರು ತಾಳಪ್ಪ. ನಾ ಹೇಳತ್ತ ನಾನು ಹೇಳದ ಮೇಲೆ ಕೇಳ್ಬೇಕಲ್ವಾ? ನಾವು ಕೂಡ ನಮ್ಮ ಎಲ್ಲ MLAಗಳು ಕೂಡ ಪಾರ್ಲಿಮೆಂಟ್ ಸದಸ್ಯರುಗಳು ಕೂಡ ಮಂತ್ರಿಗಳು ಕೂಡ ನಾವು ಕೂಡ ಒಂದ್ ಕಡೆ ಒಟ್ಟಿಗೆ ಇರ್ತೀವಿ. ಎಷ್ಟು ದಿನ ಅಗತ್ಯ ಇದೆ ಅಷ್ಟು ದಿನ ಇರ್ತೀವಿ. ಪಾರ್ಟಿ ವಿಚಾರ ಚರ್ಚೆ ಮಾಡಬೇಕು. ಒಂದು ಈ ಆನ್ಸ್ಲಾಟ್ ಬೈ ಬಿಜೆಪಿ ಇದೆಯಲ್ಲ, ತಪ್ಪಿಸ್ಕೋಬೇಕಲ್ಲಪ್ಪ. ನಾನು ಹೇಳೋದು ಮಾಧ್ಯಮದಲ್ಲಿ ಬರ್ತಾರ ನಿಜ ಸುಳ್ಳ ಏನ್ರಿ? ಮಾಧ್ಯಮದಲ್ಲಿ ಬರ್ತಾರ ಸುಳ್ಳ ನಿಜ ಹೇಳಪ್ಪ. ಸತ್ಯ ಇರ್ಬೋದು, ನಿಮ್ಗೆ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿರ್ಬೋದು. ಬರ್ತಾ ಇರೋದು ನಿಜನ ಸುಳ್ಳು ಹೇಳು, ನೀನು ಹೇಳಪ್ಪ. ಬರ್ತಾ ಇದೆಯಲ್ವಾ? ಮತ್ತೆ ನನ್ನೇ 17 ಹೇಳಿದ್ದು, ನಾ ಇನ್ನೇನು ಹೇಳಿದೆ? ನಾನು ಕೇಳಿದ್ರಿ, ಇಲ್ಲಿ ಬರಗಾಲ ಇದೆ, ಅದಕ್ಕೋಸ್ಕರ ಅದನ್ನು ಚರ್ಚೆ ಮಾಡಬೇಕು. ಪಾರ್ಲಿಮೆಂಟ್ ಎಲೆಕ್ಷನ್ ಬರ್ತಾ ಇದೆ, ಅದರ ಬಗ್ಗೆ ಆಕ್ಚುಲಿ ನಾವು ಕರಿಬೇಕಾಗಿದ್ದು ಲೆಜಿಸ್ಲೇಟಿವ್ ಪಾರ್ಟಿ MLAಗಳ ಅಭಿಪ್ರಾಯ ಎಲ್ಲ ಕೇಳಬೇಕು. ಪಾರ್ಲಿಮೆಂಟ್ ಎಲೆಕ್ಷನ್ ಪ್ರಿಪರೇಷನ್ ಬಗ್ಗೆ ಎಲ್ಲ ಮಾಡಬೇಕು ಅಂತ ನಾವು ಇದ್ದದ ಉದ್ದೇಶ. ಡೆಲ್ಲಿಗೇನು ಹೋಗಲ್ವಲ್ಲ ನಾವು, ಏನು ಗುರ್ಗಾಂವ್ ಹೋದಿವಾ? ನೋಡಪ್ಪ, ರೆಸಾರ್ಟ್ ರಾಜಕಾರಣ ಅಂತಂದ್ರೆ ಅವ್ರ ಹಿಂಸೆ ಕೊಡ್ತಾವ್ರಲ್ರಿ. ಏನ್ ಬ್ಯಾಗ್ ಹಿಡ್ಕೊಂಡ್ಬಂದು ತಗೋ 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 ಅಂತವ್ರಲ್ಲ, ಏನದು ತಪ್ಪಿಸ್ಕೋಬೇಕಲ್ಲ ಮರಯ. ಅದರಿಂದ ಕೇಳಪ್ಪ, ನಾವು ನಮ್ಮ MLAಗಳು ಯಾರು ಕೂಡ ಹೋಗಲ್ಲ, ದುಡ್ಡಿಗೆ ಬಲಿಯಾಗಲ್ಲ. ಆದರೂ ಮುನ್ನೆಚ್ಚರಿಕೆ ಕ್ರಮವಾಗಿ ನೋ, ವಿ ಆರ್ ನಾಟ್ ಅಫ್ರೈಡ್ ಆಫ್ ಎನಿ ಲೋಟಸ್ ಆಪರೇಷನ್. ಈ ಲೋಟಸ್ ಆಪರೇಷನ್ ಅನ್ನೋದು ಇದೆಯಲ್ಲ, ಈ ಪದ ಯಾವಾಗ ಬೆಳಕಿಗೆ ಬಂದದ್ದು ಗೊತ್ತಾ ನಿಮ್ಗೆ? ಯಾವಾಗ ಚಾಲ್ತಿ ಬಂತು? ಯಾವಾಗ ಚಾಲ್ತಿ ಬತ್ರಿ ಇದು? ಯಾವಾಗ ಚಾಲ್ತಿ ಬತ್ರಿ? ಇಷ್ಟು ಮಿಸ್ಟರ್ ಯಡಿಯೂರಪ್ಪ when he became the chief minister in 2008, ಈ ಲೋಟಸ್ ಆಪರೇಷನ್ ಅನ್ನೋದು ಪದ ಬಳಕೆಗೆ ಬಂತು. ಅಲ್ಲಿವರೆಗೆ ಇರಲೇ ಇಲ್ಲ. ಇಂಥ ಲಫಂಗ ರಾಜಕಾರಣ ಶುರುವಾದದ್ದೇ ಈಗ. ಏನು ಅದು ಇಲ್ಲಿ ನಿಮ್ಗೆ ಹೇಳ್ಬಿಟ್ಟು ಹೋಗಕ್ಕದ್ದ? ಅಲ್ಲಿ ಬರೀ ಹೇಳ್ತೀವಿ, ಹೇಳ್ತೀವಿ ಆಮೇಲೆ ಅಲ್ಲಿ ಹೋದ್ಮೇಲೆ ಇನ್ನೂ ಪ್ರಿಪರೇಷನ್ ಹೋದ್ಮೇಲೆ ಹೇಳ್ತೀವಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. एक इंग्लिश
ಇದೇ ವಿಚಾರವನ್ನು ಅಂದರೆ ಆಪರೇಷನ್ ಕಮಲದ ವಿಚಾರವಾಗಿ ಮಾಧ್ಯಮಗಳಲ್ಲಿ ಬರ್ತಾ ಇದ್ದ ಸುದ್ದಿಗಳನ್ನು ನೋಡಿ ಜನಗಳಿಗೆ ಸ್ಪಷ್ಟೀಕರಣವನ್ನು ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಇವತ್ತಿನ CLP ಸಭೆಯನ್ನು ನಾವು ಕರೆದಿದ್ವಿ. ಜೊತೆಗೆ ನಮ್ಮ ಸಾಲಿಡ್ಯಾರಿಟಿ ಅಂದರೆ ನಮ್ಮ ಒಗ್ಗಟ್ಟನ್ನು ತೋರಿಸಬೇಕಾಗಿತ್ತು, ಅದಕ್ಕೋಸ್ಕರ ನಮ್ಮ ಸಭೆಯನ್ನು ಕರೆದಿದ್ವಿ. 77 ಶಾಸಕರು ಇವತ್ತಿನ ಸಭೆಯಲ್ಲಿ ಹಾಜರಿದ್ದರು. 4 ಜನ ಗೈರಾಗಿದ್ರು. ಅವ್ರು ಯಾಕಾಗಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ.